ಈಗ ನಾವು ಎಲ್ಲ ಇವತ್ತು ನಿವೃತ್ತಿ ಪೆನ್ಷನ್ದಾರರು ತಮ್ಮ ಆರೋಗ್ಯ ಸ್ಥಿತಿ ಎಲ್ಲ ನೋಡ್ಕೊಂಡು ಈ ಒಂದು ಉರಿ ಬಿಸಿಲಿನಲ್ಲಿ ಎಲ್ಲರೂ ಕೂಡ ತಮ್ಮ ಹಕ್ಕಿಗೋಸ್ಕರ ಬಂದಿದ್ದೀರಿ. ಆದ್ರೆ ಈ ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ದಾರೆ, ಬರ್ತಾ ಬರ್ತಾ ಏನಾಗ್ತಿದೆ ಅಂದ್ರೆ ನಮ್ಮ ಸಾರ್ವಜನಿಕರ ಟ್ಯಾಕ್ಸ್ ಹಣದಲ್ಲಿ ಅವರು ಗ್ಯಾರಂಟಿ ಯೋಜನೆಯನ್ನ ಘೋಷಣೆ ಮಾಡೋದ್ರ ಮುಖಾಂತರ ಅಧಿಕಾರಕ್ಕೆ ಬರುವ ವಾಮ ಮಾರ್ಗವನ್ನ ಇವತ್ತು ಅನುಸರಿಸ್ತಾ ಇರೋ ಕಾರಣ ಇವತ್ತು ನೋಡಿ 65, 70 ವರ್ಷ ಇವತ್ತು ಎಷ್ಟೋ ಜನಕ್ಕೆ BP ಇದೆ, ಶುಗರ್ ಇದೆ, ಆರೋಗ್ಯ ಸ್ಥಿತಿ ಹದಗೆಟ್ಟಿದೆ. ಇಂತಹ ಸ್ಥಿತಿಯಲ್ಲೂ ಕೂಡ ತಮ್ಮ ಜೀವನದ ಸ್ಥಿತಿಗತಿಗಳ ಬಗ್ಗೆ ಕೇಂದ್ರ ಸರ್ಕಾರ, ಕಾರ್ಮಿಕ ಮಂತ್ರಿಗಳಿರ್ಬೋದು, ಹಣಕಾಸು ಮಂತ್ರಿಗಳಿರ್ಬೋದು, ಹಾಗೆ ಪ್ರಧಾನಮಂತ್ರಿಗಳಿರ್ಬೋದು, ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ನಾವು ಹೇಳಬೇಕಾಗ್ತದೆ. ಯಾಕೆಂದ್ರೆ ಪ್ರತಿ 10 ವರ್ಷಕ್ಕೊಮ್ಮೆ ಪೆನ್ಷನ್ದಾರರ ಒಂದು ಪೆನ್ಷನ್ ಅನ್ನ ರಿವೈಸ್ ಮಾಡಬೇಕು. ಎಷ್ಟೋ ಅವರು ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ ಈ ಸಾರಿ 2025-26 ಬಜೆಟ್ ನಲ್ಲಿ ಎಲ್ಲರೂ ಕೂಡ ಇವತ್ತು ಮುಖದಲ್ಲಿ ಖುಷಿಯನ್ನು ನಾವು ಕಾಣ್ತಾ ಇದ್ವಿ. ಎಲ್ಲರಿಗೂ ಕೂಡ ಪೆನ್ಷನ್ ಜಾಸ್ತಿ ಆಯ್ತು, ಈ ಬಜೆಟ್ ನಲ್ಲಿ ಅಷ್ಟು ಇಷ್ಟು ಘೋಷಣೆ ಮಾಡ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ದೇಶದಾದ್ಯಂತ ಇರ್ತಕ್ಕಂಥ ಇವತ್ತೊಂದು 81,46,000 ಜನ ಇವತ್ತು ದೇಶದಲ್ಲಿ ಪೆನ್ಷನ್ದಾರರಿದ್ದಾರೆ. ಅದರಲ್ಲೂ ಕೂಡ ಕೆಲವರು ಪೆನ್ಷನ್ದಾರರು ಅನಾರೋಗ್ಯದ ಸ್ಥಿತಿಯಲ್ಲಿ, ಕೆಲವರು ಸಾವನ್ನು ಕೂಡ ಮೃತರಾಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅರಿತುಕೊಂಡು ಈ EPF ಪೆನ್ಷನ್ದಾರರ ಬಗ್ಗೆ ಗಮನ ಹರಿಸಿ ಇದನ್ನ ಆದಷ್ಟು ಬೇಗ ಹೆಚ್ಚಳ ಮಾಡಬೇಕು ಅಂತ ಹೇಳಿ ನಾವು ಕೂಡ ಈ ನಮ್ಮ ಯೂಟ್ಯೂಬ್ ಮನವಿಯನ್ನ ಜನಪ್ರತಿನಿಧಿಗಳಿಗೆ ಮುಟ್ಲಿ ಅಂತ ಹೇಳಿ ಇವತ್ತು ಈ ಹೋರಾಟಕ್ಕೆ ನಾನು ಕೂಡ ಇವತ್ತು ಸಾಮಾಜಿಕ ಕಳಕಳಿಯಿಂದ ನಾನು ಕೂಡ ಈಗ ಬಂದಿದ್ದೀನಿ. ಆದ್ರೆ ಇನ್ನೊಂದೇನಂದ್ರೆ ದೇಶದಲ್ಲಿ ಹಂತ ಹಂತವಾಗಿ ಕರ್ನಾಟಕದ ರಾಜ್ಯದಲ್ಲಿ ಮೊದಲು ಗ್ಯಾರಂಟಿ ಯೋಜನೆ ಜಾರಿಗೆ ಬಂತು. ಈ ಗ್ಯಾರಂಟಿ ಯೋಜನೆ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ಕೊಟ್ಟರೆ ಮಾತ್ರ ಎಲ್ಲ ಕರ್ನಾಟಕ ರಾಜ್ಯ ಬರಬಾರ್ದಾಗುತ್ತೆ ಅಂತಕ್ಕಂಥದ್ದು ಕೇಂದ್ರದ ಒಂದು ಆಲೋಚನೆ. ಅದೇ ಕೇಂದ್ರ ಸರ್ಕಾರ ಈಗಾಗಲೇ ಡೆಲ್ಲಿ ಇರಬಹುದು, ಪಂಜಾಬ್ ಇರಬಹುದು, ಈಗಾಗಲೇ ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಹಂತ ಹಂತವಾಗಿ ಸಾರ್ವಜನಿಕರ ಟ್ಯಾಕ್ಸ್ ಹಣವನ್ನ ಗ್ಯಾರಂಟಿ ಯೋಜನೆ ಮುಖಾಂತರ ಕೊಡುವುದರ ಮುಖಾಂತರ ಜನರನ್ನ ಸೆಳೆಯತಕ್ಕಂತ ವಾಮ ಮಾರ್ಗವನ್ನ ಕೇಂದ್ರ ಸರ್ಕಾರ ಅನುಸರಿಸ್ತಾ ಇರೋ ಕಾರಣ ಬಡವರ ಯೋಜನೆಗಳು, EPF ಪೆನ್ಷನ್ ಇರಬಹುದು, ಯಾವುದೇ ಬಡವರ ಯೋಜನೆಗಳಿರಬಹುದು, ಯಾವುದೇ ಯೋಜನೆಗಳ ಇವತ್ತು ಕೇಂದ್ರ ಸರ್ಕಾರ ಅಭಿವೃದ್ಧಿ ಪಡಿಸ್ತಾ ಇಲ್ಲ ಅಂತಕ್ಕಂಥದ್ದು ನಿಮ್ಮಲ್ಲಿಗೆ ಗೊತ್ತಾಗ್ತಾ ಇದೆ. ಮುಂದಿನ ದಿನಗಳಾದ್ರೂ ಕೂಡ ಜನಪ್ರತಿನಿಧಿಗಳು ಅಧಿಕಾರಕ್ಕೆ ಬರಬೇಕಾದ್ರೆ ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತಕ್ಕಂಥದ್ನ ಭಗವಂತ ಅವ್ರಿಗೆ ಈ ಜ್ಞಾನವನ್ನ ತುಂಬಲಿ. ಈ ಎಲ್ಲ EPF ಪೆನ್ಷನ್ದಾರರಿಗೂ ಆದಷ್ಟು ನಿಧಾನವಾದರೂ ಕೂಡ ಈ ಹೋರಾಟದಿಂದ ನಮ್ಮ ಎಲ್ಲ EPF ಪೆನ್ಷನ್ದಾರರು ಕೂಡ ಹೋರಾಟಕ್ಕೆ ಜಯ ಸಿಕ್ಲಿ. ಆದ್ರಿಂದ ಆದಷ್ಟು ಜನಪ್ರತಿನಿಧಿಗಳು ಕಾಳಜಿ ವಹಿಸಿ ಈ ಒಂದು ಕನಿಷ್ಠ ಪಿಂಚಣಿ 7,500 DA ಮೆಡಿಕಲ್ ಭತ್ಯೆಯನ್ನು ಆದಷ್ಟು ಜಾರಿ ಮಾಡಲಿ ಅಂತಕ್ಕಂಥದನ್ನ ನಾವು ಕೇಳ್ತಾ ಇದೀವಿ. ಇವತ್ತು ಲಕ್ಷಾಂತರ ರೂಪಾಯಿ ತಗೊಳ್ತಕ್ಕಂಥ ITBT ಅವರು ಲಕ್ಷಾಂತರ ರೂಪಾಯಿ ವೇತನವನ್ನ ಇವತ್ತು ಪಡಿತಾ ಇದ್ದಾರೆ. ಅದನ್ನು ಕೂಡ ಇವತ್ತು ನಮ್ಮ ITBT ಅವರು ಲಕ್ಷಾಂತರ ರೂಪಾಯಿ ಏನು ಒಬ್ಬ ITBT ನೌಕರ 4 ರಿಂದ 5 ಲಕ್ಷ ಇವತ್ತು ಆದಾಯ ತೆರಿಗೆಯನ್ನ ಕಟ್ತಾ ಇದ್ದಾರೆ. ಆ ಆದಾಯ ತೆರಿಗೆಯಲ್ಲಿ ಅವನು ಕೆಲಸವನ್ನ ಕಳ್ಕೊಂಡಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಒಂದು ಯೋಜನೆಯನ್ನ ಜಾರಿಗೆ ತರಲಿ. ಕೆಲಸವನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ಅವನು ಏನು ವೇತನವನ್ನ ಪಡಿತಾನೆ ಆ ವೇತನ ಕೊಡ್ತಕ್ಕಂತ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತರಲಿ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಟರಾಜ್ ಅವ್ರ ಮುಖಾಂತರ ಜನಪ್ರತಿನಿಧಿಗಳ ಕಿವಿ ಮುಟ್ಲಿ, ಮನಸ್ಸು ಮುಟ್ಲಿ ಅಂತೇಳಿ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದ.